ಧರ್ಮಸ್ಥಳದಲ್ಲಿ ಎಸ್ಐಟಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು 6ನೇ ಪಾಯಿಂಟ್ನಲ್ಲಿ ತೀವ್ರ ಶೋಧ ನಡೀತಾ ಇದೆ. ಒಟ್ಟು ಈಗ 66 ಜನ ಸಿಬ್ಬಂದಿ ಇದ್ದಾರೆ, ಪೌರ ಕಾರ್ಮಿಕರು ಕೂಡ ಇದ್ದಾರೆ. ಕಾರ್ಮಿಕರನ್ನ ಬಳಸಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಇವತ್ತು 3ನೇ ದಿನ. ಭಾರಿ ಕುತೂಹಲ ಮೂಡಿಸಿದೆ ಈ ಶೋಧ ಕಾರ್ಯಾಚರಣೆ. ಯಾಕಂದ್ರೆ ನಿನ್ನೆ ಮೊನ್ನೆ ಮಾಡಿದಂತಹ ಶೋಧ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮೊದಲು ಒಂದು ಜಾಗವನ್ನು ಅಗೆದ್ರು, ಅದಾದ ನಂತರ 2, 3, 4, 5 ಸೊ ಒಟ್ಟು ನಿನ್ನೆ 4 ಜಾಗಗಳು, ಟೋಟಲ್ ಈಗ 5 ಜಾಗಗಳನ್ನು ಅಗೆದಿದ್ದಾರೆ. ಈ 5 ಜಾಗಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಿದ ಬಳಿಕ ಇವತ್ತು 3ನೇ ದಿನ. ಇವತ್ತು 6ನೇ ಪಾಯಿಂಟ್ನಿಂದ ಶೋಧ ಕಾರ್ಯಾಚರಣೆ ಆರಂಭವಾಗಿದೆ. ಇವತ್ತು ಎಷ್ಟು ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ನಡೆಯುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಯಾಕಂದರೆ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಮಳೆ ಇತ್ತು, ಮತ್ತೆ ಸ್ವಲ್ಪ ಬಿಡುವು ನೀಡ್ತು, ಅದಾದ ನಂತರ ಮತ್ತೆ ಸ್ವಲ್ಪ ಮಳೆ ಕಾಟ ಕೊಡುವಂಥ ಸಾಧ್ಯತೆಗಳಿವೆ. ಸೊ ಹಾಗಾಗಿ ಈ ಮಳೆಯ ಬಿಡುವಿನ ನಡುವೆನೇ ಶೋಧ ಕಾರ್ಯಾಚರಣೆ ನಡೆಸಬೇಕಾಗತ್ತೆ. ಈ ಮಳೆ ಕೂಡ ಸ್ವಲ್ಪ ಮಟ್ಟಿಗೆ ಅಡ್ಡಿ ಆಗುತ್ತೆ. ಸೊ ಅದೆಲ್ಲವನ್ನು ಕೂಡ ಮೀರಿ ಈಗ ಸುಮಾರು ಒಂದು 66 ಜನ ಸಿಬ್ಬಂದಿ, ಪೌರ ಕಾರ್ಮಿಕರು ಎಲ್ಲರೂ ಕೂಡ ಸೇರಿಕೊಂಡು ಈಗ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಅಸ್ಥಿಪಂಜರ ಶೋಧ ವೇಳೆ ಗುಂಡಿಯಲ್ಲಿ ನೀರು ತುಂಬಿಕೊಂಡು ಬಿಡ್ತಾ ಇದೆ. ಯಾಕಂದರೆ ಮಳೆ ಬಂದಿರೋದ್ರಿಂದಾಗಿ, ಪಕ್ಕನೇ ನೇತ್ರಾವತಿ ನದಿ ಕೂಡ ಇರೋದ್ರಿಂದಾಗಿ ಅಲ್ಲಿನ ನೀರಿನ ಸೆಳೆತ ಕೂಡ ಜಾಸ್ತಿ ಇದೆ. ಸೊ ಹಾಗಾಗಿ ಮಿನಿ ಅರ್ತ್ ಮೂವರನ್ನು ತರಿಸ್ಕೊಂಡಿದ್ದಾರೆ ಈಗ ಎಸ್ಐಟಿ ಅಧಿಕಾರಿಗಳು ಸ್ಥಳಕ್ಕೆ. ಅಸ್ಥಿಪಂಜರ ಶೋಧ ಸಂದರ್ಭದಲ್ಲಿ ಗುಂಡಿಯಲ್ಲಿ ನೀರು ತುಂಬಿಕೊಳ್ಳುತ್ತಲ್ಲ, ಅದನ್ನು ಹೊರಗೆ ಹಾಕೋದಕ್ಕೆ ಒಂದು ಪಂಪ್ ಸೆಟ್ಟನ್ನು ತರಿಸಿದ್ದಾರೆ. ಮಿನಿ ಅರ್ತ್ ಮೂವರನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ತರಿಸ್ಕೊಂಡಿದ್ದಾರೆ. ಈಗ ಅದರ ಸಹಾಯದಿಂದ ಗುಂಡಿಯಲ್ಲಿ ಏನಾದರೂ ನೀರು ಶೇಖರಣೆ ಆಗ್ತಾ ಇದ್ರೆ ಆ ನೀರನ್ನೆಲ್ಲವನ್ನು ಕೂಡ ಹೊರಗಡೆ ಹಾಕಿ ಮತ್ತೆ ಗುಂಡಿ ಅಗೆಯುವಂಥ ಕೆಲಸ ನಡೀತಾ ಇದೆ. ಪ್ರತಿದಿನ ಕೂಡ 6ರಿಂದ 8 ಅಡಿಗಳಷ್ಟು ಕೂಡ ಒಳಗಡೆ ಅಗೆಯಲಾಗ್ತಾ ಇದೆ ಗುಂಡಿಯನ್ನು. ಆದರೂ ಯಾವುದೇ ರೀತಿ ಏನೇ ಅಂಶಗಳು, ಈ ಅಸ್ಥಿಪಂಜರ, ಅದರ ಕುರುಹು, ಮೂಳೆಗಳು ಯಾವುದೂ ಕೂಡ ಇದುವರೆಗೂ ಸಿಕ್ಕಿಲ್ಲ ಈ 5 ಪಾಯಿಂಟ್ಗಳಲ್ಲೂ ಕೂಡ. ಈಗೇನಿದ್ರು 6ನೇ ಪಾಯಿಂಟು ಇಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲಕರ. ನೋಡಿ, ಅಲ್ಲಿ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಮಿನಿ ಅರ್ತ್ ಮೂವರನ್ನು, ಹಾಗೆ ಮಿನಿ JCBಯನ್ನು ಸ್ಥಳಕ್ಕೆ ಕರೆಸಿ ಅದರಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ಕಾಡಿನ ಪ್ರದೇಶ ಆಗಿರೋದ್ರಿಂದ ದೊಡ್ಡ ದೊಡ್ಡ ವೆಹಿಕಲ್ಗಳು ಕೂಡ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ. ಕರ್ನಾಟಕದ ಪ್ರತಿ ಠಾಣೆಯಿಂದ ಮಾಹಿತಿಯನ್ನು ಕೇಳಿದೆ ಎಸ್ಐಟಿ. ಇದರ ಬೆನ್ನಲ್ಲೇ ನಾಪತ್ತೆಯಾದವರು, ಕೊಲೆ ಅಥವಾ ಅತ್ಯಾಚಾರ ಪ್ರಕರಣಗಳು, ಯಾವುದಾದ್ರೂ ಈ ಥರದ್ದು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಏನಾದರೂ ಇದ್ದರೆ ಆ ಎಲ್ಲ ಪ್ರಕರಣಗಳ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ. ಸುಮಾರು 20 ವರ್ಷದ್ದು 1995ಇಂದ 2005, ಹಾಗೆ 2005ಇಂದ 2015 10 ವರ್ಷದ್ದು ಒಂದು ಬ್ಯಾಚ್ ಥರ ಮಾಡಿ 2 ಲಿಸ್ಟನ್ನು ಕಳಿಸ್ಕೊಡಿ ನಮಗೆ ಅಂಥೇಳಿ ಎಸ್ಐಟಿ ಅಧಿಕಾರಿಗಳು ಕೂಡ ಕರ್ನಾಟಕದ ಎಲ್ಲ ಠಾಣೆಗಳಿಗೂ ಹೇಳಿದ್ದಾರೆ. ಯಾಕಂದರೆ ಈ ಭಾಗದಲ್ಲಿ ಬೇರೆ ಬೇರೆ ಜಾಗಗಳಿಂದಲೂ ಕೂಡ ಬಂದಿರೋರು ಇರಬಹುದು ಅನ್ನುವಂಥ ಒಂದು ಸಂಶಯ ಇದೆ. ಸೊ ಹಾಗಾಗಿ ಎಲ್ಲೇ ಭಾಗದಲ್ಲೂ ಈ ಥರದ್ದು ಏನಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇದ್ದರೆ, ಡೌಟ್ಫುಲ್ ಏನಾದರೂ ಯಾರ ಮೇಲಾದರೂ ಇದ್ದರೆ, ಅಲಿಗೇಷನ್ಸು ಈ ಥರದ್ದು ಏನಾದರೂ ಕಂಪ್ಲೇಂಟ್ಸ್ ಆಗಿದ್ರೆ ಅವುಗಳನ್ನು ನಮಗೆ ಕಳಿಸ್ಕೊಡಿ ಅಂಥೇಳಿ. ಅದರಲ್ಲೂ ಪ್ರಮುಖವಾಗಿ ಈ ಧರ್ಮಸ್ಥಳ ಸುತ್ತಮುತ್ತ ಭಾಗ ಏನು ಬರುತ್ತೆ ಅಲ್ಲಿಂದ ಏನಾದರೂ ಹೆಚ್ಚಿನ ಜನ ಏನಾದರೂ ಬಂದಿರಬಹುದಾ, ಅವರು ಏನಾದರೂ ಇರಬಹುದಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅನುಮಾನಗಳಿವೆ. ಸೊ ಹಾಗಾಗಿ ಎಲ್ಲ ಕಡೆಯಿಂದನೂ ಡೀಟೇಲ್ಸನ್ನು ಕೇಳಿದ್ದಾರೆ. ಬನ್ನಿ, ಸ್ಥಳದಲ್ಲಿ ನಾವು ಪ್ರತಿನಿಧಿ ಪೃಥ್ವಿರಾಜ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಪೃಥ್ವಿರಾಜ್, ಈಗ 6ನೇ ಪಾಯಿಂಟ್ ಆಗಿರುವಂಥ ಒಂದು ಕೆಲಸ ಎಲ್ಲಿ ತನಕ ಬಂದಿದೆ? ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಮಳೆ ಇದೆ. ಈಗ ಹೇಗಿದೆ ಸದ್ಯಕ್ಕಲ್ಲಿ ಪರಿಸ್ಥಿತಿ? ಮಳೆ ಏನಾದರೂ ಅಡ್ಡಿ ಆಗ್ತಾ ಇದೆಯಾ, ಮುಂದುವರೆದಿದೆಯಾ? ಏನು ಡೀಟೇಲ್ಸ್ ಸಿಗ್ತಾ ಇದೆ? ರೆಹಮಾನ್, ಅವಾಗ ಮಳೆ ಬರ್ತಾನೆ ಇದೆ, ಸ್ವಲ್ಪ ಜೋರಾಗಿ ಮಳೆ ಬರುವಂಥದ್ದು, ಆಮೇಲೆ ಬಿಸಿಲು ಬರುವಂಥದ್ದು, ಈ ರೀತಿ ವಾತಾವರಣ ಇದೆ. ಸೊ ಇದರಿಂದಾಗಿ ಆ ಒಂದು 6ನೇ ಪಾಯಿಂಟ್ನಲ್ಲಿ ನೀರು ಕೂಡ ತುಂಬ್ತಾ ಇದೆ. ಅದನ್ನು ಮೋಟ್ರ್ ಮೂಲಕ ಹೊರಗಡೆ ತೆಗೆಯುವಂಥದ್ದು, ಸ್ಥಳಕ್ಕೆ ಮಿನಿ ಹಿಟಾಚಿಯನ್ನು ಕೂಡ ತರಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಸದ್ಯಕ್ಕೆ 6ನೇ ಪಾಯಿಂಟ್ ಏನಿದೆ, ಇಲ್ಲಿ ಏನಾದರೂ ಸಿಗ್ಬೋದಾ ಅನ್ನೋ ಬಲವಾದ ಅನುಮಾನ ಕಾಡ್ತಾ ಇದೆ. ಏಕೆಂತ ಹೇಳಿದರೆ ಸಾಮಾನ್ಯವಾಗಿ ಇಷ್ಟೊತ್ತು ಒಂದು ಪಾಯಿಂಟ್ ಮುಗಿಬೇಕಾಗಿತ್ತು, ಆದರೆ ಇನ್ನೂ ಕೂಡ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅಲ್ಲಿ ಏನಾದರೂ ಸಿಗ್ಬೋದು ಅನ್ನೋ ಮಾಹಿತಿ ಈಗ ಇರುವಂಥದ್ದು. ಸೊ ಆದ್ದರಿಂದ ಇದನ್ನು ಹೆಚ್ಚಿಗೆ ಹೊತ್ತು ಈಗ ಆಗಿತಾ ಇದ್ದಾರೆ. ಸೊ ನಾನಿವಾಗ ನೇತ್ರಾವತಿ ನದಿ ಪಕ್ಕದಲ್ಲಿ ಆ ಒಂದು ಪಾಯಿಂಟ್ನಲ್ಲಿ ಏನು ಕಾಣ್ತಾ ಇದೆ ಅಲ್ಲಿದ್ದೀನಿ, 6 ಪಾಯಿಂಟು. ಆ ಪಾಯಿಂಟ್ನ ನಾವು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ವಲ್ಪ ಡೌನ್ ಹೋಗಿ ನಿಂತ್ಕೊಂಡು ತೋರಿಸ್ಬೇಕಾಗುತ್ತೆ, ಅಂದರೆ ಕ್ಯಾಮ್ರಾ ಡೌನ್ ಮಾಡಿ. ಸೊ ಇಲ್ಲಿ ಏನು, ಇದು ನೇತ್ರಾವತಿ ನದಿಯ ಪಕ್ಕದಲ್ಲಿರುವಂಥ ಪಾಯಿಂಟು. ಸೊ ಈ ಒಂದು ಪಾಯಿಂಟ್ ಪಕ್ಕದಲ್ಲಿ ಅಲ್ಲಿ ನೋಡ್ಬೋದಾಗಿದೆ, ದೂರದಲ್ಲಿ ನೋಡ್ತಾ ಹೋಗೋದಾದರೆ ಅಲ್ಲಿ 6ನೇ ಪಾಯಿಂಟ್ ಇರುವಂಥದ್ದು. ಅಲ್ಲಿ ಈಗ 66 ಜನ ಸಿಬ್ಬಂದಿಗಳು ಈಗ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಆ ಒಂದು ಪಾಯಿಂಟ್ನಲ್ಲಿ 66 ಜನ ಸಿಬ್ಬಂದಿ ಅಂದರೆ ಪೌರ ಕಾರ್ಮಿಕರು ಸೇರಿದಂತೆ ಫಾರೆನ್ಸಿಕ್, SIT, ಡಾಕ್ಟರ್ಸ್, ಮತ್ತು ಏನು AC ಮತ್ತು ಸ್ಥಳೀಯ ಪಂಚರ್ ಏನಿರ್ತಾರೆ ಅವರು ಎಲ್ಲರೂ ಕೂಡ ಸೇರ್ಕೊಂಡು ಇವಾಗ 66 ಜನರು ಇರುವಂಥದ್ದು. ಅಲ್ಲಿನ ಆ ಮೋಟರನ್ನು ಕೂಡ ನೋಡ್ಬೋದಾಗಿದೆ, ಅಲ್ಲೇ ಅದನ್ನು ನೀರು ತೆಗಿಲಿಕ್ಕೆ ಇಟ್ಟಿರುವಂಥದ್ದು. 6ನೇ ನಂಬರ್ನು ನಾವು ಅಬ್ಸರ್ವ್ ಮಾಡ್ಬೋದಾಗಿದೆ, ಕ್ಯಾಮ್ರಾದಲ್ಲಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಆ ಒಂದು 6 ಅಂತ ನಂಬರ್ ಹಾಕಿರೋದು ಕೂಡ ಅಲ್ಲೇ ಕಾಣ್ತಾ ಇದೆ. ಸೊ ಇಲ್ಲಿ ಈಗ
ಕಾರ್ಯಾಚರಣೆ ಮುಂದುವರೆದಿದೆ, ಏನಾದರೂ ಸಿಗ್ಬೋದು ಅನ್ನೋ ಬಲವಾದ ವಿಶ್ವಾಸ ಇಲ್ಲಿರುವಂಥದ್ದು. ಯಾಕೆ ಅಂತ ಹೇಳಿದರೆ ಆತ 6ನೇ ಪಾಯಿಂಟಲ್ಲಿ ಸಿಗುತ್ತೆ ಅಂತ ಕೂಡ ಬೆಳಗ್ಗೆ ಆತ ಹೇಳಿದ್ದ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತು ಆ ಪಾಯಿಂಟ್ನಲ್ಲಿ ಇಷ್ಟೊತ್ತು ಅಂದರೆ ಏನು ಸರಿಸುಮಾರು 1-1.5 ಗಂಟೆಗಳ ಕಾಲದಿಂದನೂ ಕೂಡ ಅಲ್ಲೇ ಆಗಿತಾ ಇರುವಂಥದ್ದು. ನಿನ್ನೆ ಅದನ್ನು ಇಮಿಡಿಯೇಟ್ ಮುಂದಕ್ಕೆ ಹೋಗ್ತಾ ಇದ್ರು, ಆದರೆ ಇವತ್ತು ಅಲ್ಲಿ ಜಾಸ್ತಿ ಹೊತ್ತು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಆ ಒಂದು ಪ್ರದೇಶದಲ್ಲಿ ಇವಾಗ ಎಲ್ಲರೂ ಕೂಡ ಅಂದರೆ ಅಧಿಕಾರಿಗಳು ಎಲ್ಲರೂ ಕೂಡ ಸಿಬ್ಬಂದಿಗಳು ಅಲ್ಲೇ ಇರುವಂಥದ್ದು, ಫೊರೆನ್ಸಿಕ್ ಅವರು ಇರುವಂಥದ್ದು, ಏನಾದರೂ ಸಿಕ್ಕಿದ್ರೆ ಅಲ್ಲೇ ಕಲೆಕ್ಟ್ ಮಾಡಲಿಕ್ಕೂ ಕೂಡ ಎಲ್ಲ ರೆಡಿಯಾಗಿರುವಂಥದ್ದು. ಸೊ ಇದಾದ ಬಳಿಕ 6, 7, 8 ಈ ರೀತಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಆದರೆ ಸದ್ಯಕ್ಕೆ ಅಲ್ಲಿ ಏನಾಗ್ತಾ ಇದೆ ಅನ್ನೋ ಅಧಿಕೃತ ಮಾಹಿತಿಗಳು ಇನ್ನೂ ಸಿಗಬೇಕಾಗಿದೆ. ರೆಹಮಾನ್. ಎಕ್ಸಾಕ್ಟ್ಲಿ ಪೃಥ್ವಿರಾಜ್, ನೀವು ಚೆನ್ನಾಗಿ ತೋರಿಸ್ತಾ ಇದ್ರಿ ಈಗ ಹೇಗೆ ಅಲ್ಲಿ ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಆ ನಂಬರ್ 6 ಕೂಡ ಅಲ್ಲಿ ಕಾಣಿಸ್ತಾ ಇದೆ, ಅಂದರೆ 6ನೇ ಸ್ಥಳದಲ್ಲಿ ಅವ್ರು ನಡೆಸ್ತಾ ಇದ್ದಾರೆ ಕಾರ್ಯಾಚರಣೆ ಅನ್ನುವಂಥದ್ದು. ಇದ್ರ ಜೊತೆಗೆ ಅಕ್ಕಪಕ್ಕದ ಠಾಣೆಗಳು ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಠಾಣೆಗಳಲ್ಲಿ ಎಲ್ಲೆಲ್ಲಿ ಆ 20 ವರ್ಷಗಳಲ್ಲಿ 95 to 2015 ವರೆಗೂ ಕೂಡ ದಾಖಲಾಗಿರುವಂಥ ಕೇಸಸ್ ಬಗ್ಗೆನೂ ಕೂಡ ಅವರು ಡೀಟೇಲ್ಸ್ ಕೇಳಿದ್ದಾರೆ ಅಂತೇಳಿ. ಅಂದರೆ ಆ ಕೇಸಸ್ ಏನಾದರೂ ಸಿಕ್ಕಿದ್ರೆ, ಸೊ ಅಲ್ಲಿ ಯಾರಾದರೂ ಕಾಣೆ ಆದವರು, ಮಿಸ್ಸಿಂಗ್ ಆದವರು ಏನಾದರೂ ಡೀಟೇಲ್ಸ್ ಸಿಕ್ಕಾಗ ಅಕಸ್ಮಾತ್ ಈ ಜಾಗಗಳಲ್ಲಿ ಇವಾಗ ಏನಾಗಿತ್ತಾ ಇದೆ, ಈಗ ದೂರುದಾರ ಹೇಳ್ತಾ ಇರುವಂಥದ್ದು ನನಗೆ ತುಂಬಾನೇ ಕಾನ್ಫಿಡೆನ್ಸ್ ಇದೆ ಇಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾನೆ. ಅದಾಗಿಯೂ ಮತ್ತೆ 8-9 ಜಾಗಗಳು ಅಥವಾ 10-11 ಜಾಗ ಇಲ್ಲಂತೂ ಇದ್ದೇ ಇರುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ಆತ ವ್ಯಕ್ತಪಡಿಸ್ತಾ ಇದ್ದಾನೆ. ಒಂದು ವೇಳೆ ಇಲ್ಲೇನಾದರೂ ಸಿಕ್ಕಂತ ಸಂದರ್ಭದಲ್ಲಿ ಮ್ಯಾಚ್ ಮಾಡೋದಕ್ಕೆ ಬಹಳ ಸಹಾಯ ಆಗುತ್ತೆ ಅಂತೇಳಿ. ಸೊ ಆ ನಿಟ್ಟಿನಲ್ಲೂ ಕೂಡ ಕೆಲವೊಂದಷ್ಟು ಕಾರ್ಯಗಳು, ಕೆಲವೊಂದಷ್ಟು ಡೀಟೇಲ್ಸ್ ಪಡೆಯುವಂಥ ಒಂದು ಕೆಲಸಗಳು ಕೂಡ ಬ್ಯಾಕ್ ಎಂಡ್ ಅಲ್ಲಿ ನಡೀತಾ ಇದೆ ಅಂತೇಳಿ ಈಗ ಪೃಥ್ವಿರಾಜ್. ಖಂಡಿತ ರೆಹಮಾನ್, ಏನಂತ ಹೇಳಿದರೆ ಇವಾಗ ಇಲ್ಲಿ ಏನಾದರೂ ಯಾವುದಾದ್ರೂ ಎಲುಬುಗಳು, ತಲೆಬುರುಡೆ ಇಂಥದ್ದೇನಾದರೂ ಪತ್ತೆ ಆದರೆ ಸೊ ಅದನ್ನು ಎಕ್ಸಾಮಿನ್ ಮಾಡ್ತಾರೆ, ಫೊರೆನ್ಸಿಕ್ ಲ್ಯಾಬಿಗೆ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಅನುಕೂಲ ಆಗಲಿ ಅಂತೇಳಿ ಈಗ SIT ಒಂದು ನಿರ್ಧಾರಕ್ಕೆ ಬಂದಿರೋದೇನಂತ ಹೇಳಿದರೆ ಕರ್ನಾಟಕದ ಪ್ರತಿ ಪೊಲೀಸ್ ಠಾಣೆಗೂ ಒಂದು ಪತ್ರವನ್ನು ಇಮೇಲ್ ಮೂಲಕ ರವಾನೆ ಮಾಡಲಾಗಿದೆ. ಏನಂತ ಹೇಳಿದರೆ 1995ರಿಂದ 2015ರವರೆಗೂ ಅಂದರೆ 20 ವರ್ಷಗಳ ಕಾಲ ಯಾವುದಾದ್ರೂ ಈ ಒಂದು ಕೊಲೆ, ಅತ್ಯಾಚಾರ ಆಗಿದ್ದಂಥದ್ದು, ನಾಪತ್ತೆ ಆಗಿರುವಂಥ ಕೇಸ್ ಇರ್ಬೋದು, ಮತ್ತು ಅಲ್ಲಿ ಅಂದರೆ ಇನ್ನೂ ಕೂಡ ಅದು ಪತ್ತೆ ಆಗದೇ ಇರೋಂಥ ಪೆಂಡಿಂಗ್ ಕೇಸ್ಗಳು ಏನಂತ ಇರುತ್ತೆ, ಆ ಒಂದು ಪೆಂಡಿಂಗ್ ಕೇಸ್ಗಳನ್ನ ಡೀಟೇಲ್ ಇಮಿಡಿಯೇಟ್ ಕೊಡಬೇಕು ಅಂತ ಹೇಳಿ ಈಗ ಏನು SIT ಕೇಳಿರುವಂಥದ್ದು. ಸೊ ಇಲ್ಲಿ ಪ್ರಮುಖವಾಗಿ ಯಾಕೆಂತ ಹೇಳಿದರೆ ಅದನ್ನು ಮ್ಯಾಚ್ ಮಾಡಲಿಕ್ಕೆ ಏನಾದರೂ ಸಿಕ್ಕಿದಂಥ ಸಂದರ್ಭದಲ್ಲಿ ಅದನ್ನು ಮ್ಯಾಚ್ ಮಾಡಲಿಕ್ಕೆ ಈ ರೀತಿ ಒಂದು ಪ್ರಕ್ರಿಯೆಯನ್ನು ಆರಂಭಿಸಿರುವಂಥದ್ದು. ಯಾಕೆಂತ ಹೇಳಿದರೆ ಅದಕ್ಕೋಸ್ಕರ ಇವತ್ತು 9 ಜನ ಸಿಬ್ಬಂದಿಗಳನ್ನು ಎಕ್ಸ್ಟ್ರಾ ತಗೊಂಡಿದ್ದಾರೆ. ಅಂದರೆ SITಗೆ ದಿನೇ ದಿನ ಕೆಲಸ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಸೊ ಅದರಿಂದಾಗಿ ಈ ಒಂದು ತನಿಖಾ ಹಂತದಲ್ಲಿ ಏನೇನು ಆಗಬೇಕು, ಏನೇನು ಮಾಡಬೇಕು, ಸೊ ಅದಕ್ಕೆ ಜಾಸ್ತಿ ಜನರು, ಸಿಬ್ಬಂದಿಗಳ ಸಹಕಾರ ಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ಮಾಹಿತಿಯನ್ನು ಕೇಳಿರುವಂಥದ್ದು. ಪ್ರತಿ ಠಾಣೆಯಲ್ಲೂ ಕೂಡ 20 ವರ್ಷಗಳ ಕಾಲ ಅಂದರೆ 2 ವಿಂಗಡಣೆ ಮಾಡಿ ಕೊಡಿ ಅಂತ ಕೇಳಿದ್ದಾರೆ. ಅಂದರೆ 95ರಿಂದ 2005ಗೆ ಒಂದು ಲಿಸ್ಟು, ಮತ್ತು 2005ರಿಂದ 2015ಕ್ಕೆ ಈ ಒಂದು ಲಿಸ್ಟು, 2 ಲೀಸ್ಟನ್ನು ಈಗ ಕೇಳಿರುವಂಥದ್ದು. ಅದರಲ್ಲಿ ಈಗ ಮಾಹಿತಿ ಸಿಗುತ್ತೆ. ಸೊ ಇಲ್ಲಿ ಎಕ್ಸಾಮ್ಗೆ ಅಂದರೆ ಎಕ್ಸಾಂಪಲ್ ಕೊಡೋದಾದ್ರೆ ಏನಾದರೂ ಒಂದು ಮೂಳೆ ಏನಾದರೂ ಸಿಕ್ತು ಅಂತ ಹೇಳಿದರೆ ಅದನ್ನ ಫೊರೆನ್ಸಿಕಲ್ಲಿ ಎಕ್ಸಾಮಿನ್ ಮಾಡ್ತಾರೆ. ಅದು ಗಂಡ ಹೆಣ್ಣದು ಅಂದರೆ ಲಿಂಗ ಪತ್ತೆ ಮಾಡ್ತಾರೆ. ಅದಾದ ಬಳಿಕ ಅದರ ಏಜನ್ನು ಪತ್ತೆ ಮಾಡ್ತಾರೆ, ಯಾವಾಗ ಡೆತ್ ಆಗಿರ್ಬೋದು ಅಂತ ಪತ್ತೆ ಮಾಡ್ತಾರೆ. ಮತ್ತು ಅದರ ಕೆಲವೊಂದು ಆ ಒಂದು ಡೆಂಟಲ್ ಮಾರ್ಕ್ ಅಂದರೆ ಡೆಂಟಲ್ದೇನು ಅದು ಇದಿರುತ್ತೆ ಅದನ್ನು, ಮತ್ತು ಬೋನ್ನಲ್ಲಿ ಇರೋ ಬಾರೋ ಅದನ್ನು ಇಟ್ಕೊಂಡು ಅದರ ಆ ವ್ಯಕ್ತಿಯ ಹೈಟ್ ಎಷ್ಟಿತ್ತು, ಎಷ್ಟು ಹೈಟು, ಈ ಥರ ಸಂಬಂಧಪಟ್ಟಂಗೆ ಅಂಥ ಒಂದು ಸ್ಟ್ರಕ್ಚರನ್ನು ಕಲೆಕ್ಟ್ ಮಾಡ್ತಾರೆ. ಅದಾದ ಬಳಿಕ ಆ ಒಂದು ಮಾಹಿತಿ ಮತ್ತು ಪೊಲೀಸ್ ಠಾಣೆಗಳಲ್ಲೂ ಕೊಟ್ಟಂಥ ನಾಪತ್ತೆ ಆದಂಥ ಮಾಹಿತಿ ಎಲ್ಲಾದರೂ ತಾಳೆ ಆಗುತ್ತಾ ಅನ್ನೋದನ್ನು ನೋಡಬೇಕಾಗುತ್ತೆ. ರೆಹಮಾನ್. ಓಕೆ ಪೃಥ್ವಿರಾಜ್, ಮತ್ತೆ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ, ಹೋಲ್ಡ್ ಮಾಡಿ.